ಋಗ್ವೇದದ ಆರಣ್ಯಕಗಳು ವೇದ ಸಾಹಿತ್ಯದ ಅತ್ಯಂತ ಗಂಭೀರ ಹಾಗೂ ಆಳವಾದ ಆಧ್ಯಾತ್ಮಿಕ ಭಾಗವೆಂದು ಪರಿಗಣಿಸಲಾಗುತ್ತದೆ. ಆರಣ್ಯಕ ಎಂಬ ಪದವು ಅರಣ್ಯ ಎಂಬ ಶಬ್ದದಿಂದ ಉತ್ಪನ್ನವಾಗಿದ್ದು, ಅದರ ಅರ್ಥ ಕಾಡು ಅಥವಾ ನಿಶ್ಶಬ್ದವಾದ ವನಪ್ರದೇಶ. ಹಿಂದಿನ ಕಾಲದಲ್ಲಿ ಋಷಿಗಳು ತಮ್ಮ ಜೀವನದ ವಾನಪ್ರಸ್ಥಾಶ್ರಮದಲ್ಲಿ, ಅಂದರೆ ಗೃಹಸ್ಥ ಧರ್ಮವನ್ನು ಪೂರೈಸಿ ಲೋಕ ಸಂಸಾರದಿಂದ ನಿವೃತ್ತರಾಗಿ ಅರಣ್ಯಗಳಲ್ಲಿ ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಅವರು ಯಜ್ಞಕರ್ಮಗಳ ಬಾಹ್ಯರೂಪವನ್ನು ಬಿಟ್ಟು ಅದರ ಆಂತರ್ಯಾರ್ಥವನ್ನು ಅರಿಯಲು ತೊಡಗಿಕೊಂಡರು. ಈ ಸಂದರ್ಭದಲ್ಲೇ ರಚಿಸಲ್ಪಟ್ಟ ಗ್ರಂಥಗಳೇ ಆರಣ್ಯಕಗಳು. ಇವು ವೇದ ಸಾಹಿತ್ಯದಲ್ಲಿ ಕರ್ಮಕಾಂಡದಿಂದ ಜ್ಞಾನಕಾಂಡದತ್ತ ಸಾಗುವ ಸೇತುವೆಯಂತೆ ಪರಿಗಣಿಸಲ್ಪಡುತ್ತವೆ. ಅಂದರೆ ಯಜ್ಞದಿಂದ ಧ್ಯಾನಕ್ಕೆ, ಕ್ರಿಯೆಯಿಂದ ತತ್ವಜ್ಞಾನಕ್ಕೆ, ಬಾಹ್ಯ ಪೂಜೆಯಿಂದ ಆಂತರ್ಯ ಸಾಧನೆಗೆ ಮಾರ್ಗದರ್ಶನ ನೀಡುವ ಗ್ರಂಥಗಳು. ಋಗ್ವೇದಕ್ಕೆ ಸಂಬಂಧಿಸಿದಂತೆ 2 ಪ್ರಮುಖ ಆರಣ್ಯಕ ಗ್ರಂಥಗಳು ಪ್ರಸಿದ್ಧವಾಗಿವೆ: ಐತರೇಯ ಆರಣ್ಯಕ ಮತ್ತು ಕೌಶಿತಕಿ ಆರಣ್ಯಕ. ಈ 2 ಗ್ರಂಥಗಳು ಋಗ್ವೇದದ ತತ್ವಜ್ಞಾನವನ್ನು ಅತಿ ಸುಂದರವಾಗಿ ವಿಸ್ತರಿಸುತ್ತವೆ. ಇವುಗಳಲ್ಲಿ ಯಜ್ಞದ ಬಾಹ್ಯ ಅರ್ಥವನ್ನು ಬಿಟ್ಟು ಅದರ ತತ್ವಮೂಲವಾದ ಆತ್ಮಯಜ್ಞದ ಮಾರ್ಗವನ್ನು ತೆರೆದಿಡಲಾಗುತ್ತದೆ. ಅಂದರೆ ದೇವತೆಯ ಆರಾಧನೆಯು ಹೊರಗೆ ನಡೆಯುವ ಕ್ರಿಯೆಯಲ್ಲ, ಅದು ಮನಸ್ಸಿನ ಆಂತರ್ಯದಲ್ಲಿ ನಡೆಯುವ ಶುದ್ಧೀಕರಣದ ಪ್ರಕ್ರಿಯೆಯಾಗಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಬೋಧಿಸಲ್ಪಟ್ಟಿದೆ. ಐತರೇಯ ಆರಣ್ಯಕವು ಋಗ್ವೇದದ ಆಶ್ವಲಾಯನ ಪಾಠಶಾಖೆಗೆ ಸೇರಿದ್ದು, ಅತ್ಯಂತ ಪ್ರಸಿದ್ಧ ಮತ್ತು ಗೌರವಾನ್ವಿತ ಆರಣ್ಯಕಗಳಲ್ಲಿ ಒಂದು. ಈ ಗ್ರಂಥವು 5 ಪುಸ್ತಕಗಳಾಗಿ, ಅಧ್ಯಾಯಗಳಾಗಿ ವಿಭಜಿಸಲ್ಪಟ್ಟಿದೆ. ಇದರ ಮೊದಲ ಭಾಗದಲ್ಲಿ ಯಜ್ಞಗಳ ಗಹನವಾದ ಅರ್ಥವನ್ನು ವಿವರಿಸಿ, ಯಜ್ಞವು ಕೇವಲ ಹವನ ಅಥವಾ ಬಲಿಕಾರ್ಯವಲ್ಲದೆ ಅದು ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಆತ್ಮಸಾಧನೆಯ ಪ್ರಕ್ರಿಯೆ ಎಂದು ಸಾರುತ್ತದೆ. ಎರಡನೆಯ ಭಾಗವು ಪ್ರಾಣಶಕ್ತಿ, ಆತ್ಮ, ಬ್ರಹ್ಮ ಮತ್ತು ಸೃಷ್ಟಿಗಳ ನಡುವಿನ ಪರಸ್ಪರ ಸಂಬಂಧವನ್ನು ವಿಶ್ಲೇಷಿಸುತ್ತದೆ. ಇಲ್ಲಿಯ ಪ್ರಾಣವನ್ನು ಕೇವಲ ಶ್ವಾಸವಾಯುವಾಗಿ ಪರಿಗಣಿಸದೆ, ಅದು ಸಕಲ ಜೀವಜಗತ್ತನ್ನು ಚೇತನಗೊಳಿಸುವ ದೈವಿಕ ಶಕ್ತಿ ಎಂದು ಹೇಳಲಾಗಿದೆ. ಐತರೇಯ ಆರಣ್ಯಕದ 3ನೆಯ ಭಾಗವೇ ಪ್ರಸಿದ್ಧ ಐತರೇಯ ಉಪನಿಷತ್ತು ಆಗಿದೆ. ಈ ಉಪನಿಷತ್ತು ವೇದಾಂತದ ಪ್ರಾಚೀನ ಮೂಲಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಆತ್ಮವೇ ಸರ್ವಸ್ವ ಎಂಬ ಮಹಾತತ್ವವನ್ನು ಇದು ಪ್ರತಿಪಾದಿಸುತ್ತದೆ. ಪ್ರಜ್ಞಾನಂ ಬ್ರಹ್ಮ ಎಂಬ ಉಪನಿಷದ್ವಾಕ್ಯವು ಇದೇ ಆರಣ್ಯಕದಿಂದ ಪ್ರಸಿದ್ಧಿ ಪಡೆದಿದೆ. ಇದರ ಮೂಲಕ ಆತ್ಮಜ್ಞಾನವೇ ಬ್ರಹ್ಮಜ್ಞಾನ ಎಂದು ಸಾರಲಾಗಿದೆ. ಮನುಷ್ಯನ ಜನನ, ಅವನ ಆತ್ಮದ ಪ್ರಕಾಶ ಮತ್ತು ಮೋಕ್ಷದ ಮಾರ್ಗವನ್ನು ಅತ್ಯಂತ ಆಳವಾದ ತಾತ್ವಿಕ ದೃಷ್ಟಿಯಿಂದ ವಿಶ್ಲೇಷಿಸಲಾಗಿದೆ. ಈ ಗ್ರಂಥದಲ್ಲಿ ಧ್ಯಾನ, ತಪಸ್ಸು, ಪ್ರಾಣಾಯಾಮ ಮತ್ತು ಮನನದ ಮಹತ್ವವನ್ನು ಸಾರಲಾಗಿದೆ. ಹೀಗಾಗಿ ಐತರೇಯ ಆರಣ್ಯಕವು ಋಗ್ವೇದದ ಆಧ್ಯಾತ್ಮಿಕ ಶಿಖರವೆಂದು ಹೇಳಬಹುದು. ಇನ್ನೊಂದು ಪ್ರಮುಖ ಆರಣ್ಯಕವೆಂದರೆ ಕೌಶಿತಕಿ ಆರಣ್ಯಕ. ಇದನ್ನು ಕೆಲವು ಪಾಠಶಾಖೆಗಳಲ್ಲಿ ಶಾಂಖಾಯನ ಆರಣ್ಯಕ ಎಂದು ಕರೆಯುತ್ತಾರೆ. ಈ ಗ್ರಂಥವು ಬಾಹ್ಯಯಜ್ಞದಿಂದ ಧ್ಯಾನಯಜ್ಞದತ್ತ ಸಾಗುವ ಮಾರ್ಗವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ. ಇದರ ವಿಷಯಗಳು ಮುಖ್ಯವಾಗಿ ಬ್ರಹ್ಮಚಿಂತನೆ, ಧ್ಯಾನ, ಆತ್ಮಜ್ಞಾನ ಮತ್ತು ಧರ್ಮದ ಅಂತರಂಗಾರ್ಥದ ಕುರಿತು ಕೇಂದ್ರೀಕೃತವಾಗಿವೆ. ಕೌಶಿತಕಿ ಆರಣ್ಯಕದಲ್ಲಿ ಮನಸ್ಸಿನ ಶುದ್ಧೀಕರಣ, ಇಂದ್ರಿಯ ನಿಗ್ರಹ, ಸತ್ಯವಚನ ಮತ್ತು ಆಂತರ್ಯಯಾಗದ ಬೋಧನೆಗಳು ಮುಖ್ಯವಾದವು. ಇಲ್ಲಿ ದೇವತೆಗಳನ್ನು ಹೊರಗೆ ಆರಾಧಿಸುವ ಬದಲು ಮನಸ್ಸಿನಲ್ಲೇ ಧ್ಯಾನಿಸಲು, ಆತ್ಮದಲ್ಲೇ ಬ್ರಹ್ಮನನ್ನು ಕಂಡುಕೊಳ್ಳಲು ಉಪದೇಶಿಸಲಾಗುತ್ತದೆ. ಈ ಆರಣ್ಯಕದಲ್ಲಿಯೂ ಒಂದು ಪ್ರಸಿದ್ಧ ಉಪನಿಷತ್ತು ಅಡಕವಾಗಿದೆ, ಕೌಶಿತಕಿ ಉಪನಿಷತ್ತು. ಇದು ಆತ್ಮಜ್ಞಾನ ಮತ್ತು ಬೋಧನೆಯ ಸಂವಾದರೂಪದ ಉಪನಿಷತ್ತು. ಇದರಲ್ಲಿ ಗುರು ಮತ್ತು ಶಿಷ್ಯರ ಸಂವಾದದ ಮೂಲಕ ಜೀವಾತ್ಮ ಮತ್ತು ಪರಮಾತ್ಮನ ಅಸಂಖ್ಯಾತ ಸಂಬಂಧವನ್ನು ವಿವರಿಸಲಾಗಿದೆ. ನಾನೇ ಬ್ರಹ್ಮ, ನಾನೇ ಪರಮತತ್ವ ಎಂಬ ಅನುಭವವನ್ನು ಪಡೆಯುವುದು ಜೀವನದ ಪರಮಗುರಿ ಎಂದು ಈ ಉಪನಿಷತ್ತು ಸಾರುತ್ತದೆ.
ಐತರೇಯ ಮತ್ತು ಕೌಶಿತಕಿ ಆರಣ್ಯಕಗಳು ಇಬ್ಬರೂ ವೇದಜ್ಞಾನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿವೆ. ಮೊದಲನೆಯದು ಜ್ಞಾನ ಮತ್ತು ಪ್ರಾಣತತ್ವದ ಆಳವಾದ ವಿವರಣೆ ನೀಡುವುದಾದರೆ, ಎರಡನೆಯದು ಧ್ಯಾನ ಮಾರ್ಗದ ಅನುಷ್ಠಾನವನ್ನು ವಿವರಿಸುತ್ತದೆ. ಇವುಗಳಿಂದ ನಾವು ತಿಳಿಯುವ ಮುಖ್ಯ ತತ್ವವೆಂದರೆ, ಯಜ್ಞಗಳು ದೇವತೆಗಳ ಆರಾಧನೆಗೆ ಮಾತ್ರವಲ್ಲ, ಆತ್ಮದ ಬೆಳವಣಿಗೆಗೆ ಮತ್ತು ಬ್ರಹ್ಮತತ್ವದ ಅರಿವಿಗೆ ನಡೆಸುವ ಮಾರ್ಗಗಳೂ ಆಗಿವೆ. ಹೀಗಾಗಿ ಋಗ್ವೇದದ ಆರಣ್ಯಕಗಳು ಬಾಹ್ಯ ಕ್ರಿಯೆಗಳಿಂದ ಆಂತರ್ಯ ಜ್ಞಾನಕ್ಕೆ ಸಾಗುವ ಮಾನವಯಾತ್ರೆಯ ಪ್ರತೀಕ. ಇವು ವೇದ ಸಂಸ್ಕೃತಿಯ ಆಧ್ಯಾತ್ಮಿಕ ಹೃದಯವನ್ನು ಸ್ಪರ್ಶಿಸುತ್ತವೆ. ಅರಣ್ಯದಲ್ಲಿ ಧ್ಯಾನಮಗ್ನರಾದ ಋಷಿಗಳು ಈ ಗ್ರಂಥಗಳ ಮೂಲಕ ಮಾನವನಿಗೆ ಹೇಳುತ್ತಾರೆ, ನಿನ್ನೊಳಗೆ ದೇವತೆಗಳಿವೆ, ನಿನ್ನ ಮನಸ್ಸೇ ಯಜ್ಞವೇದಿ, ನಿನ್ನ ಶ್ವಾಸವೇ ಪ್ರಾಣಯಜ್ಞ. ಈ ರೀತಿಯಾಗಿ ಆರಣ್ಯಕಗಳು ವೇದದ ತತ್ವದ ಆಳವಾದ ನಾಡಿಯನ್ನು ಸ್ಪರ್ಶಿಸುತ್ತಾ ಧರ್ಮ, ಜ್ಞಾನ ಮತ್ತು ಆತ್ಮದ ಏಕತೆಯನ್ನು ಅನಾವರಣಗೊಳಿಸುತ್ತವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.